ಎಂತ ನನ್ನ ಮಕ್ಕಳು ನೋಡ್ರಿ ಗುರು, ವಿಮಾನದಾಗೆ ಹಾರೋದಕ್ಕೆ ಹೋಗೋಣಂತೆ. ಇಲ್ಲಿ ಮರದ ಕೆಳಗೆ ಚೇರ್ ಹಾಕಿದೀವಿ, ಆರಾಮಾಗಿ ಕುತ್ಕೊಳ್ಳಿ ಸರ್. ಆ್ಯಂಡ್ ಅವರು ಅಷ್ಟೇ ಇಡ್ಲಿ ತೊಗೊಂಡಿದ್ದಾರೆ. ಸೊ ನೀವೇನು ತೊಗೋತೀರಾ ಅದನ್ನೇ ತೊಗೋತೀನಿ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ಏನು ಅಂತ ಹೇಳ್ತೀನಂತೆ, ಬಟ್ ಅದಕ್ಕಿಂತ ಮುಂಚೆ ಕಾಣಿಸ್ತಿಲ್ಲ, ನಾನು ಅಡ್ಡ ನಿಂತಿದ್ದೀನಿ ಅಂತ ನೋಡ್ರಿ. ಬಗ್ಗಿ ಟಿ ವಿ ನೋಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಏನೋ ಸಡನ್ ಗೆಸ್ಟ್ ಅಂದ್ಕೊಳ್ಳಿ ನಮ್ಮ ಮನೆಗೆ. ಸೊ ಆಲ್ರೆಡಿ ನಾನು ಹೋಗಬೇಕು ಹೊರಗಡೆ ಸುತ್ತಕ್ಕೆ, ಒಂದು ಸ್ವಲ್ಪ ದಿನ ಆಗೋಗಿದೆ ಹೋಗಿ ಹೊರಗಡೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಗಿತ್ತು. ಬಟ್ ಇವ್ರು ಸಡನ್ನಾಗಿ ಬಂದರು. ಇವಾಗ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ. ಸೊ ನಮ್ಮ ಬಾಸರು ಬಂದಿದ್ದಾರೆ, ಗುಡ್ಡಮ್ಮ ಇದ್ದಾರೆ. ಬಾಯ್, ಟಾಟಾ, ಸಿ ಯು, ಬಾಯ್. ಏನೋ ಹಾಂ ನೋಡಿ, ಬಾಯೇ ಬಿಡಲ್ಲ ಅಂತಾರೆ. ಹಲೋ ಗುಡ್ಡಮ್ಮ. ಹಾಂ ಓಕೆ, ಜೋರಾಗಿ ಹೇಳಿಲ್ಲ. ಅವ್ರಿಗೆಲ್ಲ ಇಂಟ್ರೆಸ್ಟ್ ಟಿ ವಿ ಮೇಲಿದೆ. ಗಾಡಿ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದ್ದೀನಿ, 1 ಮಿನಿಟ್ to 2 ಮಿನಿಟು. ನೀವು ಹೊರಡಿ ಒಳಗೆ. ಬಾಯ್. ನಮ್ಮ ಮಮ್ಮಿ ಏನು ಮಾಡ್ತಾ ಇದೆಯಾ ಇನ್ನೂ ಕಾಯ್ಕೊಂಡು, ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಮ್ಮ ಮಮ್ಮಿ ಅನ್ಕೊಂಡ್ಬಿಟ್ಟವ್ರೆ ನನಗೆ ಮರುವು ಜಾಸ್ತಿ ಅಂತ. ಸೊ ಗೈ ಸ್ಟಾರ್ಟ್ ಮಾಡಿದ ತಕ್ಷಣ ಇವತ್ತಿನ ನಮ್ಮ ರೈಡನ್ನ ಪಟ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಆಗ್ತೆ. ಸ್ಟಾಪ್ ಏನಕ್ಕಪ್ಪ ಆಗ್ತೆ ಅಂದರೆ, ಇದೊಂದು ಹೆಲ್ಮೆಟ್ ಲಾಕ್ ಬೇಕಾಗಿತ್ತು. ಯೂಶಲಾಗಿ ನೀವು ನೋಡಿರ್ಬೋದು, ಹೆಲ್ಮೆಟ್ ಇಡೋದೇ ಎಲ್ಲ ಕಡೆ ಕ್ಯಾರಿ ಮಾಡೋದು ಕಷ್ಟ. ಸೊ ಇಟ್ಟೋಗೋ ಆಪ್ಷನ್ ಇರೋದಿಲ್ಲ. ಫ್ರೆಂಡ್ಸ್ ಯಾರಾದ್ರು ಇದೆ ಅವ್ರ ಹತ್ರ ಲಾಕ್ ಇದ್ದು ನೋಡಿ ಲಾಸ್ಟ್ ಟೈಮೆಲ್ಲ. ಸೊ ನಾನು ಒಂದು ತೊಗೊಬೇಕಂತ ಯೋಚನೆ ಮಾಡ್ಕೋತಾ ಇದ್ದೆ, ಇಲ್ಲೇ ಸಿಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಪಟ್ ಅಂತ ಒಂದು ಸ್ಟಾಪ್ ಹಾಕಿ ತೊಗೊಂಡಿದ್ದೀನಿ. ಸೊ ಇವಾಗ ಹೆಲ್ಮೆಟ್ ಕ್ಯಾರಿ ಮಾಡಬೇಕು ಎಲ್ಲ ಕಡೆ ಅನ್ನೋ ತಲೆನೋವಿರಲ್ಲ. ಎಲ್ಲರೂ ಒಂದು ಕಡೆ ಬಿಟ್ಟು ಬಂದುಬಿಡ್ತೀನಿ ನೋಡಿ, ಮರುವು ಜಾಸ್ತಿ, ಅದು ಕಷ್ಟ ನನಗೆ. ಆಲ್ರೆಡಿ ಬೆವರ್ತಾ ಇದ್ದೀನಿ. ಬನ್ನಿ ಹೊರಡೋಣ. ನಮ್ಮ ಆಶಿ ಕಲರ್ಗೂ ಇದಕ್ಕೂ ಮ್ಯಾಚಿಂಗ್ ಆಗಿದೆ. ಆ್ಯಕ್ಚುಲಿ ತಲೆನೇ ಕೆಡ್ಸ್ಕೊಂಡಿರಲ್ಲ, ಸುಮ್ಮನೆ ತೊಗೊಂಡೆ. ಇಲ್ಲಿ ಬಂದುಬಿಟ್ಟು ಹಾಕಿದ್ಮೇಲೆ ಗೊತ್ತಾಯಿತು. ಓಕೆ ಬನ್ನಿ ಹೊರಡೋಣ ಅಂತ. ಈಗ ಹಂಗೆ ಯೋಚನೆ ಮಾಡಿದೆ ನಾನು, ನಮ್ಮ ಮಮ್ಮಿ ಏನಾದ್ರು ಮರ್ತೀಯಾ ಅಂತ ಕೇಳಿದಾಗ ನನಗೆ ಅಷ್ಟೊಂದೇನು ಮರುವಿಲ್ಲ ಅಂತ ಹೇಳಿದೆ. ಬಂದುಬಿಟ್ಟು ಹೆಲ್ಮೆಟ್ ಲಾಕ್ ತೊಗೊಂಡು ನಾನೇ ಬಾಯ್ಬಿಟ್ಟು ಹೇಳಿದೆ, ನನಗೆ ಮರುವು ಜಾಸ್ತಿ, ಹೆಲ್ಮೆಟ್ ಎಲ್ಲರೂ ಬಿಟ್ಬಿಡ್ತೀನಿ, ಆಲ್ರೆಡಿ ಒಂದು ಸರಿ ಆಗಿದೆ, ಕಳೆದೋಗಿದ್ದು ಸಿಕ್ಕಿದೆ, ಹೆಂಗೋ ಮತ್ತೆ ಆ ಥರ ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಹೆಂಗಾದರೂ ಆಗಲಿ ಗಾಡಿನಲ್ಲೇ ಇರಲಿ ಹೆಲ್ಮೆಟ್ಟು ಅಂತ ಲಾಕ್ ಹಾಕ್ಬಿಟ್ಟು ಹೋಗೋದಕ್ಕೆ ಒಂದು ಲಾಕ್ ತೊಗೊಂಡಿದ್ದೀನಿ ಅಂತ ನಾನೇ ಹೇಳಿದೆ. ಆವಾಗಲೇ ಸುಮ್ಮನೆ ಬಿಲ್ಡಪ್ ತೊಗೊಂಬಿಟ್ಟೆ ನಮ್ಮ ಮಮ್ಮಿ ಮುಂದೆ ನಾನು, ನನಗೆ ಅಷ್ಟೊಂದೇನು ಮರುವಿಲ್ಲ ಅಂತ. ಕೊನೆಗೆ ನನ್ನ ಬಾಯಿಂದನೇ ಆ ದೇವರು ಹೊರಗಡೆ ತರಿಸ್ಬಿಟ್ರು. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಆರಾಮಾಗಿ ಒಂದು ರೈಡ್ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಯಾಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡೆ ಅಂದರೆ, ನಿನ್ನೆ ಮಳೆ ಬಂತು ಬೆಂಗಳೂರಲ್ಲಿ. ಆ್ಯಂಡ್ ಬೆಂಗಳೂರು ಎಲ್ಲ ಕಡೆ ಮಳೆ ಬಂದಿಲ್ಲ ಅನ್ಕೋತೀನಿ, ನಮ್ಮ ಏರಿಯಾದಲ್ಲಂತೂ ಮಳೆ ಬಂತು, ತಂಪಾಗಿತ್ತು. ಆ್ಯಂಡ್ ಇವತ್ತು ಅಷ್ಟೇ ವೆದರ್ ನೋಡಿ ಫುಲ್ ತಂಪಾಗಿದೆ. ತುಂಬ ದಿನ ಬೇರೆ ಆಗಿತ್ತು ಹೋಗಿ ನಾನು, ಹಾಗಾಗಿ ಸರಿ ಒಂದು ರೈಡ್ ಹೋಗೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಏನು ಪರ್ಪಸ್ ಎಲ್ಲ ಏನೂ ಇಲ್ಲ ಈ ರೈಡಿದ್ದು, ಆರಾಮಾಗಿ ಹೋಗೋಣ, ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಬೆಳಗ್ಗೆನೇ ಹೋಗಬೇಕಾಗಿತ್ತು, ಬಟ್ ಒಂಚೂರು ಕೆಲಸಗಳು ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀನಿ. ಇವತ್ತು ಪ್ಲಾನ್ ಏನಪ್ಪಾ ಅಂದ್ರೆ ದೇವನಹಳ್ಳಿ ಸೈಡ್ ಹೋಗಿ ಬರೋಣ ಅಂತ ಅನ್ಕೊಂಡೆ. ಬಿಕಾಸ್ ನಿಮ್ಮೆಲ್ರಿಗೂ ಹಾಸನ್ ಹೈವೇ ಮತ್ತೆ ಮೈಸೂರು ಹೈವೇ ತೋರಿಸಿ ನಿಮ್ಗೆಲ್ರಿಗೂ ಬೇಜಾರಾಗಿರುತ್ತೆ, ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅನ್ಬಿಟ್ಟು ಈ ಹೈವೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ಅಂಡ್ ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸುಮಾರು ದಿನಗಳಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ತುಂಬಾ ಮಾತಾಡ್ತಿದ್ರು, ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ರು ನಮ್ಮ ವ್ಲಾಗ್ಸ್ ಬಗ್ಗೆ ಎಲ್ಲ. ಪ್ರತಿಯೊಂದು ವ್ಲಾಗ್ಸ್ ಬಗ್ಗೆನೂ ಏನು ಎತ್ತ ಅವ್ರಿಗೆ ಏನ್ ಅನಿಸ್ತು, ಅವ್ರ ಮನೆಯವರೆಲ್ಲ ನೋಡಿ ಏನಂದ್ರು, ಸೊ ಈ ತರ ಎಲ್ಲ ತುಂಬಾ ಹೇಳ್ತಾ ಇದ್ರು ಮುಂಚೆಯಿಂದನು. ಸೊ ಹಾಗಾಗಿ ಒಂದ್ಸರಿ ಅವ್ರನ್ನ ಮೀಟ್ ಮಾಡಿ ಅಂತಾನು ಹೇಳಿದ್ರು. ಆ ಸೈಡ್ ಬಂದಾಗ ಗೊತ್ತು ನಿಮ್ಗೆನೆ, ನಾನು ಈ ಪಾರ್ಟ್ ಆಫ್ ಬೆಂಗಳೂರಲ್ಲಿ ಇರೋದು, ಆ ಪಾರ್ಟ್ಗೆ ಅಷ್ಟು ಹೋಗೋದಿಲ್ಲ ಅಂತ. ಸರಿ ಆಯ್ತು, ಯಾವ ತರ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದೆ. ಸೊ ಹೆಂಗಿದ್ರು ಹೋಗ್ತಾ ಇದ್ದೀನಲ್ಲ, ಅವ್ರನ್ನೂ ಒಂದ್ ರೌಂಡ್ ಮೀಟ್ ಮಾಡ್ಕೊಂಡು ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಹೊರಟ್ ಬರೋಣ ಅಂತ ಅನ್ಕೊಂಡು ಪ್ಲಾನು. ಎಂತ ನನ್ನ ಮಕ್ಕಳು ನೋಡ್ರಿ ಗುರು, ಇಳಿಸಿ ಸರ್, ಲೆಫ್ಟು ರೈಟು ನೋಡ್ಕೊಂಡು ಓಡಿಸಿ ಸರ್. ಗುದ್ದಿದ್ರೆ ಏನು ಮಾಡ್ತಿದ್ರೆ? ಆ್ಯಂಬುಲೆನ್ಸಿಂದ ಕಷ್ಟೊಂದು ಅರ್ಜೆಂಟಾ? ಏನು ಜನ ಗುರು, ಆ್ಯಂಬುಲೆನ್ಸಿಂದವರೇ ಬೇಗ ಹೋಗ್ಬೋದು ಅಂತ ಹೆಂಗೆ ಹೊಡೆದ ಅಂತೀರ ಲೆಫ್ಟು. ಹಬ್ಬ, ನನಗೆ ಸ್ವಲ್ಪ ಡಗ್ಗನ್ಬಿಡ್ತು. ಲೆಫ್ಟೆಲ್ಲ ಟ್ರಕ್ ಇದೆ, 401 407. ಬಾ ಹೆಂಗೋ ಅವರು ಕಂಟ್ರೋಲ್ ಮಾಡಿದ್ರು. ಈ ಜನರ ಮೆಂಟಾಲಿಟಿನೇ ಅರ್ಥ ಆಗಲ್ಲ. ಆ್ಯಂಬುಲೆನ್ಸ್ ಬಂದರೆ ಅದರಿಂದನೇ ನಾನು ಹೋಗ್ಬಿಡ್ಬೇಕು ಬೇಗ ಅಂತ ಅಷ್ಟೊಂದು ಅರ್ಜೆಂಟ್ ಮಾಡ್ತಾರೆ. ಯಪ್ಪ, ಇನ್ನೂ ನನ್ನ ಆಟು ಜೋರಾಗಿ ಹೊಡ್ಕೋತೈತೆ ಡಗ್ ಅಂತ. ಹೆಂಗೆ ಕಟ್ಟೊಡ್ದಾಗ ಗೊತ್ತಾ ಯಪ್ಪ, ನಾನು ಸಿಕ್ಕಾಕೊಂಡೆ ಎರಡರ ಮಧ್ಯೆ ಅಂತ ಅಂದ್ಕೊಂಡೆ. ಬಿಡಿ, ಹೆಂಗೋ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಏನು ಗೊತ್ತಾ, ತಪ್ಪಾಗುತ್ತೆ, ಎಲ್ಲರ ಕೈಲೂ ಆಗುತ್ತೆ, ನಾನು ತಪ್ಪು ಮಾಡ್ಬೋದು. ಬಟ್ ಆ ಅಕ್ಸೆಪ್ಟೆನ್ಸ್ ಇದೆಯಲ್ಲ,
ಅವಾಗ ಬಿಟ್ಬಿಡ್ಬೋದು. ಆಕ್ಸೆಪ್ಟ್ ಮಾಡಿದರೆ ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರಲ್ಲ, ಅಂಥ ಟೈಮಲ್ಲಿ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ ಎಲ್ರಿಗೂ. ಗೈಸ್ ನಿಜ ಹಾ ನಾನು ಹೇಳಕ್ಕೆ ಬಂದೆ, ಏನು ಖಾಲಿ ರೋಡ್ ಹೊಡಿತಾ ಇದೆ ಇವತ್ತು, ಎಂಥ ಕಾಂಬಿನೇಷನ್ ಹೇಳಿ, ತಂಪಾಗಿದೆ ವೆದರು ಪ್ಲಸ್ ಖಾಲಿ ರೋಡು ಅಂತ ಹೇಳಕ್ಕೆ ಬಂದೆ. ಬರ್ತಿದ್ದಂಗೆ ನೋಡಿ ಇದೇ ಆ್ಯಂಬುಲೆನ್ಸು ಇಲ್ಲೇ ಇದೆ. ಈ ಆ್ಯಂಬುಲೆನ್ಸ್ದಿಂದನೇ ಬಂದ್ಬಿಡೋದಕ್ಕೆ ಅಯ್ಯಪ್ಪ ನನಗೆ ಹಾಕಿಸ್ದ, ಆಲ್ಮೋಸ್ಟ್ ಹಾಕ್ಸಿದ್ದ. ಬಿಲ್ಡಿಂಗ್ ಮೇಲೆ ಗಿಡ ಬೆಳೆಸ್ಬಿಟ್ಟವ್ರಲ್ಲ ಗುರು. ಇವಾಗ ಹೇಳ್ಬೋದು ಅನ್ಕೋತೀನಿ, ಆ ಸಿಟಿ ಟ್ರಾಫಿಕ್ಕಿಂದ ಒಂದು ಸ್ವಲ್ಪ ಖಾಲಿ ರೋಡ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಆರಾಮಾಗಿ ಹೋಗ್ತಾಯಿದೆ, ವೆದರು ಕೂಡ ಆರಾಮಾಗಿದೆ, ಪೀಸ್ಫುಲ್ಲಾಗಿ, ಅಷ್ಟೊಂದು ಬಿಸಿಲಿಲ್ಲ. ಇದೇ ಬೇಕಾಗಿದ್ದು ಗುರು. ಹೆಂಗೋ ಆ ದೇವ್ರು ಕೇಳಿಸ್ಕೊಂಬಿಟ್ರು, ಮಳೆ ಬೇಕು ಗೈಸ್. ಏನು ಬಿಸಿಲು ಹೊಡಿತಾ ಇತ್ತು ಬೆಂಗಳೂರಲ್ಲಿ. ಇವಾಗೆಲ್ಲ ಬೇರೆ ಬೇರೆ ಕಡೆನೂ ಕರ್ನಾಟಕದಲ್ಲಿ ಮಳೆ ಆಗ್ತಿದೆ ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮ್ಮೂರಲ್ಲಿ ಎಲ್ಲಿಂದ ನೋಡ್ತಾ ಇದ್ದೀರಾ ನೀವು ನನ್ನ ಬ್ಲಾಗ್ನ, ನಿಮ್ಮೂರಲ್ಲಿ ಮಳೆ ಆಯಿತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಓ ಇದೇನಾ ಗೈಸ್ ಮಾಲ್ ಆಫ್ ಏಷ್ಯಾ? ಇಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಕೇಳಿದ್ದೆ ಅಷ್ಟೇ. ಒಂದಿನ ಹೋಗೋಣ ತೊಗೊಳ್ಳಿ ಮಾಲ್ಗೆ, ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಅಂತ. ಆ ಟೈಮಲ್ಲಿ ಏನೋ ಎಂಟ್ರಿ ಫೀಸ್ ತೊಗೋತಾಯಿದ್ರು, ಅದು ಇದು ಅಂತ ಹೇಳ್ಬಿಟ್ಟು ಏನೋ ಕಿರಿಕಾಗಿತ್ತಲ್ಲ. ಸೊ ಇನ್ನೇನು ಹೋಗೋದು ಬಿಡು ಅಷ್ಟು ದೂರ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಯಾವ ಥರ ಒಂದಿನ ಅಲ್ಲಿ ಹೋಗೋಣ, ಮಾಲ್ ಹೆಂಗಿದೆ ನೋಡೋಣ. ಲೆಫ್ಟಿಗೆ ಹೋದರೆ ಏರ್ಪೋರ್ಟು, ಸ್ಟ್ರೈಟ್ ಹೋದರೆ ಹೈದ್ರಾಬಾದು, ದೇವನಹಳ್ಳಿ. ಒಂದು ರೌಂಡ್ ಹಾಕೊಂಡು ಬರ್ಬೋದಲ್ವ ಏರ್ಪೋರ್ಟ್ಗೆ? ಆ ಕಡ ಸುಮ್ಮನೆ ಹಾಕೊಂಬರೋದಲ್ಲ, ವಿಮಾನದಾಗೆ ಹಾರೋದಕ್ಕೆ ಹೋಗೋಣಂತೆ. ಎಲ್ಲಾದರೂ ಒಂದು ಸ್ಟಾಪ್ ಹಾಕೋಣ ಗೈಸ್. ಯಾಕೋ ಒಂದು ಸ್ವಲ್ಪ ಬೇಕು ಸ್ಟಾಪ್ ಅಂತ ಅನ್ನಿಸ್ತೈತೆ. ಇದು ಯಾವುದೋ ಪಂಚರ್ ಅಂಗಡಿ, ನಾನೆಲ್ಲ ಟೀ ಅಂಗಡಿ ಅಂದ್ಕೊಂಡೆ. ಕರೆಕ್ಟ್ ಗುರು, ಟೀ ಇತ್ತಲ್ಲಿ. ಶೆಟ್ ಲೇಟ್ ಆಗೋಯ್ತು, ಇರಲಿ ಬಿಡಿ. ಯಾವ್ದು ಗುರು ಇದು? ಎಷ್ಟು ಟೋಲ್ ಇದೆ ಇಲ್ಲಿ? ಅದು ಏರ್ಪೋರ್ಟ್ ಟೋಲ? ಅಲ್ಲಿ ಕಟ್ಟಿದ್ರೆ ಇಲ್ಲೂ ಕಟ್ಟಬೇಕಾ ಮತ್ತೆ? ಮೋಸ್ಟ್ಲಿ ಇಲ್ಲಿ ಕಟ್ಟೋದಿರಲ್ಲ ಅನ್ಸುತ್ತೆ, ಎಲ್ಲರೂ ಒಂದು ಕಡೆ ಕಟ್ಟೋದಿರುತ್ತೆ. ಬನ್ನಿ ಗೈಸಲ್ಲಿ ಯಾವುದೋ ಒಂದು ಅಂಗಡಿ ಐತೆ, ಯಾರೂ ಇಲ್ಲ. ಒಂದು ಸ್ಟಾಪ್ ಹಾಕೋಣ. ಪಾಪ ವ್ಯಾಪಾರನೇ ಇಲ್ಲ ಅನಿಸುತ್ತೆ, ಜನನೇ ಬತ್ತಿದಾರೋ ಇಲ್ವೋ. ನಾನು ಎದ್ದಿದ ತಕ್ಷಣ, ನಾನು ಬಂದಿದ ತಕ್ಷಣ ಅಣ್ಣ ಎದ್ದು ನಿಂತ್ಬಿಟ್ರು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ ಹೇಳ್ಬಿಟ್ಟು, ಫುಲ್ ಗ್ರೀನರಿ. ಹಿಂದೆ ಏನೋ ನೀರು ಬೇರೆ ಬಿಟ್ಟವ್ರೆ. ಆ್ಯಂಡ್ ಇಲ್ಲಿ ಮರದ ಕೆಳಗೆ ಚೇರ್ ಹಾಕಿದ್ದೀವಿ, ಆರಾಮಾಗಿ ಕುತ್ಕೊಳ್ಳಿ ಸರ್ ಅಂದ್ಬಿಟ್ಟು ಚೇರು ಹಾಕ್ಕೊಂಡಿದ್ದೀನಿ, ಕುತ್ಕೊಂಡಿದ್ದೀನಿ ಆ್ಯಂಡ್ ಜ್ಯೂಸ್ ಕುಡಿತಾಯಿದ್ದೀನಿ. ಇವತ್ತೇನು ಅಷ್ಟೊಂದು ಸುಸ್ತು ಗಿಸ್ತು ಅಂತ ಎಲ್ಲ ಅನ್ನಿಸ್ತಾ ಇಲ್ಲ. ತಂಪಾಗಿ ಆರಾಮಾಗಿದೆ, ಪೀಸ್ಫುಲ್ಲಾಗಿ. ಇಂಥ ವೆದರಲ್ಲಿ ರೈಡ್ ಮಾಡಬೇಕು, ಅದೇ ಮಜಾ. ನೋಡೋಣ, ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತೀನಿ ಆದಷ್ಟು ಬೇಗ. ಮಳೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಒಂದು 8 ಕಿಲೋಮೀಟರ್ನೂ ಇದೆ, ಓಕೆನಾ? ಸೊ ನಮ್ಮ ಫ್ರೆಂಡ್ ಅವ್ರನ್ನ ಮೀಟ್ ಮಾಡೋದು, ನಮ್ಮ ಫ್ರೆಂಡು, ನಮ್ಮ ಸಬ್ಸ್ಕ್ರೈಬರು. ಇದೇನಪ್ಪ ಫ್ರೆಂಡ್ ಅಂತಿದ್ಯಾ ಅನ್ಕೊಂಬಿಡಿ, ಫ್ರೆಂಡ್ ಲೆಕ್ಕನೇ. ಸೊ ಮೀಟ್ ಮಾಡಿಬಿಟ್ಟು ಅದಾದಮೇಲೆ ನೋಡೋಣ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ಗೈಸ್ ಹೊರಡ್ತಾ ಇದ್ದೀನಿ, ಲೆಟ್ಸ್ ಗೋ, ಬನ್ನಿ. ಇನ್ನೂ 9 ಕಿಲೋಮೀಟ್ರ್ ಇದೆ, 8 ಕಿಲೋಮೀಟ್ರ್ ಅಲ್ಲ, 9:15. ಇನ್ನೇನು 14 ನಿಮಿಷ ತೋರಿಸ್ತಾ ಇದೆ. ಖಾಲಿ ರೋಡ್ ಅಲ್ವಾ, ಆರಾಮಾಗಿ ಹೋಗ್ಬೋದು. ಲೆಫ್ಟಿಗೆ ಹೋದರೆ ಡಾಬಾಸ್ಪೇಟೆ, ರೈಟ್ಗೆ ಹೋದರೆ ಹೊಸಕೋಟೆ. ಸೊ ಇಲ್ಲೇ ಎಲ್ಲಾದರೂ ಮುಂದ್ಗಡೆ ಯಾವುದೋ ಒಂದು ಹೋಟ್ಲಿದೆ. ಸೊ ಹೋಟ್ಲ್ ಹತ್ರ ಸ್ಟಾಪ್ ಹಾಕಿ ಮೀಟ್ ಆಗೋಣ ಅಂತ ಹೇಳಿದರು. ನೋಡೋಣ, ಅಲ್ಲೇ ಸ್ಟಾಪ್ ಹಾಕೋಣಂತೆ. ಮೋಸ್ಟ್ಲಿ ಅಲ್ಲೇ ಇರ್ತಾರೆ ಅನ್ಕೋತೀನಿ. ಓಹೋ ಅಣ್ಣ ಏನು ಹೊಗೆ ಬಿಡ್ತಾವ್ರು ಗುರು, ಹೆವಿ ಹೊಗೆ. ಏನಿವತ್ತು ಎಲ್ಲ ಕಡೆ ಇಷ್ಟೊಂದು ಪೊಲೀಸ್ ಇದ್ದಾರೆ, ಎಲ್ಲ ಜಾಗದಲ್ಲೂ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಪೊಲೀಸು. ಲೆಫ್ಟಿಗೆ ಜಾಗ ಇಲ್ವಾ ಹೋಗೋಕ್ಕೆ? ಹೋಗ್ಬೋದು. ಸೊ ಆ್ಯಕ್ಚುಲಿ ಇದರದ್ದು ಎಂಟ್ರೆನ್ಸ್ ಎಲ್ಲಿ ಗುರು? ತಡಿಯೋಣ ಒಂದು ನಿಮಿಷ. ಬನ್ನಿ ಬ್ರಾ, ಊಟ ಮಾಡೋಣ. ವೈಸರ್ ಇನ್ನು ಹಾಕ್ಸಿಲ್ಲ. ಬ್ಲಾಗಲ್ಲಿ ಬರ್ತೀರಾ? ಇವತ್ತು ಕಟ್ಟಾ ಸರಿ, ಬ್ಲರ್ ಮಾಡಿರ್ತೀನಿ. ಇದು ಬ್ಲರ್ ಮಾಡಿರ್ತೀನಿ, ನೀವು ಅಂತ ಗೊತ್ತೂ ಆಗಲ್ಲ. ಓಕೆ ಡನ್. ಓಕೆ ಸೊ ಗೈಸ್, ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ಟೈಮು 1:10 ಆಗಿದೆ. ಆ್ಯಂಡ್ ಇಡ್ಲಿ ತೊಗೊಂಡಿದ್ದೀನಿ ನಾನು. ಸಿಂಗಲ್ ಇಡ್ಲಿ ಸಾಕು ನನಗೆ, ಹೊಟ್ಟೆ ತುಂಬುತ್ತೆ. ಆ್ಯಂಡ್ ಅವರು ಅಷ್ಟೇ ಇಡ್ಲಿ ತೊಗೊಂಡಿದ್ದಾರೆ. ಸೊ ನೀವೇನು ತೊಗೋತೀರ ಅದನ್ನೇ ತೊಗೋತೀನಿ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಅವ್ರು ಬ್ಲಾಗಲ್ಲಿ ಬರೋದು ಅಂತ ಏನು ಮಾಡಿದ್ದೀವಿ, ಬ್ಲಾಗಲ್ಲಿ ಬಂದಿರೋ ತೋರಿಸ್ಬೋದಾಗಿತ್ತು. ಅವ್ರ ಪ್ರೈವಸಿ ಇಷ್ಟಪಡ್ಬಾರ್ದು, ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸರಿಯಾ, ಲೆಟ್ಸ್ ಗೋ, ಊಟ ಮಾಡೋಣ. ತಿನ್ನೋಣ. ತಿಂಡಿನ ಊಟಕ್ಕೆ ತಿಂತಾಯಿದ್ದೀವಿ.
ಹಂಗೆ ಅರ್ಥ ಆಯ್ತಲ್ಲ. ಓಕೆ ಸೊ ಗೈಸ್ ಅಲ್ಲಿಂದ ಹೊರಟ್ವಿ. ಸೊ ತಿಂದ್ಬಿಟ್ಟು ಹಾಗೆ ಒಂದು ಪ್ಲ್ಯಾನ್ ಆಯಿತು. ಏನಪ್ಪ ಅಂದರೆ ಇಲ್ಲೇ ಚಿಕ್ಕಬಳ್ಳಾಪುರ, ಜಾಸ್ತಿ ದೂರ ಏನಿಲ್ಲ. ನಮ್ಮ ಆಶಿ ಅಂದರೆ ನಮ್ಮ ಗಾಡಿ ಸೇಮ್ ಗಾಡಿ ಅಲ್ಲೇ ಇದೆ ಅಂತ, ಸೇಮ್ ಗ್ರೀನ್ ಕಲರು. ಆಮೇಲೆ ಅಲ್ಲಿ ಹಿಂದೆ ಹೋಗ್ತಿದ್ದು ಹುಡುಗಿನ ಆಶಿ ಅಂದ್ಬಿಟ್ಟೆ ಅನ್ಕೊಂಬೇಡಿ. ಸಡನ್ನಾಗಿ ಒಂದು ಸ್ವಲ್ಪ ನಾನು ಕನ್ಫ್ಯೂಸ್ ಆದೆ ಅಲ್ಲಿ, ಹುಡುಗಿ ಕರೆದಂಗಿತ್ತು ನಾನು. ಎನಿವೆ ಸೊ ಇಲ್ಲಿಂದ ಚಿಕ್ಕಬಳ್ಳಾಪುರ ತುಂಬ ಹತ್ತಿರ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಆಯಿತು ಅಂತ ಹೇಳಿದ್ರೆ, ಇವತ್ತು ಮೋದಿಜಿ ಬರ್ತಾವ್ರಂತೆ ಚಿಕ್ಕಬಳ್ಳಾಪುರಿಗೆ. ಸೊ ಅದಕ್ಕೆ ಸರಿ ಬನ್ನಿ ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇನ್ನೇನು ಮಾಡೋದು, ಅವ್ರಿಗೂ ಟೈಮ್ ಇತ್ತಂತೆ, ಒಂದು ರೈಡ್ ಆದಂಗೆ ಆಗುತ್ತೆ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಅವ್ರ ಗಾಡೀಲಿ ಬರ್ತಾ ಇದ್ದಾರೆ ಹಿಂದ್ಗಡೆ. ಹೇಳಿದ್ನಲ್ಲ ಅವ್ರ ಬ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ. ಸೊ ಹಾಗಾಗಿ ಪ್ರೈವಸಿ ಬೇಕು ಬ್ರೋ, ನಾನು ಹಿಂದೆ ಇರ್ತೀನಿ, ನೀವು ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ಬಿಟ್ಟಿದ್ದಾರೆ. ಏನಿದು ಲೆಫ್ಟಲ್ಲಿರೋದು ದ್ರಾಕ್ಷಿನಾ? ಮೋಸ್ಟ್ಲಿ ದ್ರಾಕ್ಷಿನೇ ಅನಿಸುತ್ತೆ, ಗೊತ್ತಿಲ್ಲ, ಕಾಣ್ತಾ ಇಲ್ಲ ದೂರದಲ್ಲಿ. ನಂದಿ ಹಿಲ್ಸಿಗೆ ಎಷ್ಟು ಸರಿ ಹೋಗಿದ್ದೀರಾ ಗೈಸ್ ನೀವೆಲ್ಲ? ನಾನಂತೂ ನನ್ನ ಇಡೀ ಜೀವನದಲ್ಲಿ ನಂದಿ ಹಿಲ್ಸ್ಗೆ ಹೋಗಿರೋದು ಒಂದೇ ಸರಿ ನನಗೆ ಗೊತ್ತಿರೋ ಪ್ರಕಾರ. ಅದು ಏನು ಕಾಲೇಜ್ ಟೈಮಲ್ಲಿ ನಂದಿ ಹಿಲ್ಸ್ಗೆ ಹೋಗೋಣ, ಅದೇ ನಮಗೆ ಒಂಥರ ಟೂರಿಸ್ಟ್ ಸ್ಪಾಟು ಅವಾಗ. ಈಗಲೂ ಸುಮಾರು ಜನಕ್ಕೆ ನಂದಿ ಹಿಲ್ಸೇ ಟೂರಿಸ್ಟ್ ಸ್ಪಾಟು, ಅಷ್ಟು ಕ್ರೌಡ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ 4 ಜನ ಹೇಳಿದ್ದು ಕೇಳಿ ಆ ಕ್ರೌಡು ಅಂತ ಇವಾಗ ಹೋಗೋಕ್ಕೆ ಮನ್ಸು ಬಂದಿಲ್ಲ, ಅವಾಗಿಂದನೂ ಹೋಗೇ ಇಲ್ಲ. ಸೊ ಯಾರು ರೀಸೆಂಟಾಗಿ ಹೋಗಿದ್ರೆ ಹೆಂಗಿತ್ತು ಕ್ರೌಡು, ಏನು ಕತೆ ಅಂತ ಹೇಳ್ಬಿಟ್ಟು ಹೇಳಿ ನೋಡೋಣ, ಯಾವ ಥರ ಒಂದ್ಸರಿ ಹೋಗೋಣತ್ತೆ. ನನ್ನ ವ್ಲಾಗಲ್ಲಿ ಬೆಂಗಳೂರಿಂದ ನಿಯರೆಸ್ಟ್ ಪ್ಲೇಸು ನಂದಿ ಹಿಲ್ಸು ರೈಡು ಗೀಡು ಅಂತ ಅಂದ್ಕೊಂಡು ಯಾವತ್ತೂ ನಾನು ವ್ಲಾಗ್ ಮಾಡಿಲ್ಲ ಅನಿಸುತ್ತೆ. ಅದು ಒಂದು ಮಾಡ್ಬಿಡೋಣ.